ಮತ್ತೆ ನಾನೆಲ್ಲ ಯುವಕರಿಗೆ ಹೇಳ್ತೀನಿ, ಬಹಳಷ್ಟು ಜನ ಹುಡುಗರು ಹೇಳ್ತಾ ಇರ್ತಾರೆ, ಬೈಕ್ ಎತ್ಕೊಂಡು ಅಂತ ಎಕ್ಸ್ಲೇಟ್ ಇಡ್ತಾರೆ. ಮಗ ಸ್ಪೀಡ್ ಇರಬೇಕಾಗಿರೋದು ಎನ್ಫೀಲ್ಡ್ ಅಲ್ಲ, ಫೀಲ್ಡ್ ಅಲ್ಲಿ. ಆವಾಗಲೇ ರಾಯಲ್ ಆಗಿ ಬದುಕಕ್ಕಾಗೋದು. ಎನ್ಫೀಲ್ಡ್ ಅಲ್ಲಿ ಸ್ಪೀಡ್, ಬೈಕ್ ಸ್ಪೀಡ್ ಇಡಕ್ಕೆ ನೀನೇ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ರೆಂಡ್ ಆದ ನನ್ನ ಒಂದು ಡೈಲಾಗ್, ನದಿಯಲ್ಲಿ 2 ಮೀನು ಇರ್ತವೆ, ಮಗು ಮೀನು ಮಮ್ಮಿ ಫಿಶ್ ನ ಕೇಳುತ್ತೆ, ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ಫಿಶ್ ನೀರಲ್ಲಿದ್ದೀವಿ ಅಂದ್ರೆ ಆ ಭೂಮಿಯಲ್ಲಿ ಸೆಲ್ಫ್ ಫಿಶ್ಗಳಿದ್ದಾವೆ ಕಣೋ, ಅದಕ್ಕೆ ನಾವು ನೀರಲ್ಲಿದ್ದೀವಿ ಅಂತ. ಬದುಕು ಜಟಕ ಬಂಡಿ ವಿಧಿ ಹದರ ಸಾಹೇಬ, ಮದುವೆಗೋ ಮಸಣಕ್ಕೋ ಮಂಕುತಿಮ್ಮ. ಕ್ಲಾರಿಟಿ ಇಲ್ದಿರೋ ಬದುಕು. ಓದ್ತಾ ಇದ್ದೀವಿ, ಸರ್ಟಿಫಿಕೇಟ್ಗಳು ಬರ್ತಿದೆ. ಯಾಕೆ ಒಂದು ಬಿಸ್ನೆಸ್ಗೆ ಕೈ ಹಾಕಿ ಸೋತ್ರೆ ಡಿಪ್ರೆಷನ್ ಆಗ್ತೀವಿ. ತುಂಬಾ ಹುಡುಗರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಹೋಗಿ ಸೋಲ್ತಾರೆ. ಸರ್, ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದು ಹೆಂಗೆ ಸರ್? ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಅಷ್ಟೇ, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಓದ್ಬೇಕಾ? ಶ್ರದ್ಧೆಯಿಂದ ಓದಿ, ಶ್ರದ್ಧೆಯಿಂದ ಓದಿ. ಒಂದು ಕೆಲಸಕ್ಕೆ ಹೋಗ್ಬೇಕಾ? ಶ್ರದ್ಧೆಯಿಂದ ಕೆಲಸ ಮಾಡಿ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರ ಬಿಸ್ನೆಸ್ ಕರೆಕ್ಟಾಗಿ ಒಂದು 4-5 ವರ್ಷ ದುಡಿ. ರಾಜಕಾರಣಕ್ಕೆ ಬರ್ತೀರಾ? ಯಾರೇನಿದ್ರು ಅನಿಸ್ಕೊಳ್ಳಿ, ಎಲ್ಲದಕ್ಕೂ ಒಂದೊಂದಷ್ಟು ಎಲಿಜಿಬಿಲಿಟಿ. ನೀನು ಬಿಸ್ನೆಸ್ ಮಾಡಬೇಕು ಅಂದ್ರೆ ಬಂಡವಾಳ ಹೆಂಗ್ ಮುಖ್ಯನೋ, ರಾಜಕಾರಣದಲ್ಲಿ ಬೆಳಿಬೇಕು ಅಂದ್ರೆ ಬಯಸ್ಕೊಳ್ಳೋದು ಎಲಿಜಿಬಿಲಿಟಿನೇ. ಈ ಒಂದೊಂದು ಫೀಲ್ಡ್ ಸೀಕ್ರೆಟ್ಗಳು ಗೊತ್ತಿಲ್ಲದೆ ತುಂಬಾ ಜನ ಹುಡುಗರು ಸ್ಟ್ರಗಲ್ ಆಗ್ತಿರ್ತಾರೆ. ನಾನು ಎಲ್ರಿಗೂ ಹೇಳ್ತೀನಿ, ಎಲ್ಲ ತಾಯಂದ್ರಿಗೂ ಹೇಳ್ತೀನಿ, ಫ್ಯಾಮಿಲಿ ಅಂದ್ರೆ ಏನು ಗೊತ್ತಾ ಸರ್? FAMILY, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ. ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಎಲ್ಲ ಹುಡುಗರಿಗೆ ಹೇಳ್ತಾ ಇದ್ದೀನಿ. ನೀನು ಇಷ್ಟಪಟ್ಟಿರೋ ಹುಡುಗಿ ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇಲ್ಲ, ನಿಮ್ಮಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನೀನು ಇಷ್ಟಪಟ್ಟಿರೋ ಹುಡುಗ, ಬಹಳಷ್ಟು ಜನ ಹುಡುಗಿರು ಅರ್ಥ ಮಾಡ್ಕೋಬೇಕು, ನೀನು ಇಷ್ಟಪಟ್ಟಿರೋ ಹುಡುಗ ಜೆಂಟಲ್ಮ್ಯಾನ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ತಂದೆ ಅಷ್ಟು ಜೆಂಟಲ್ಮ್ಯಾನ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಗಂಡಸಿದ್ರೆ ಅದು ಅಪ್ಪ, ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಹೆಂಗಸಿದ್ರೆ ಅದು ಅಮ್ಮ. ಇನ್ನೆಲ್ಲರೂ ಜಾಸ್ತಿ ಹರ್ಟ್ ಮಾಡ್ತಾರೆ. ಎಲ್ಲ ಇದನ್ನ ವಾಸ್ತವ ಅರ್ಥ ಮಾಡ್ಕೊಳ್ಳಿ.